La 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 la. Hey, la 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 la. ಶಂಕರ್ ನಾಗ್ರವರು ಅಪಘಾತದಲ್ಲಿ ಸತ್ತಿದ್ದು ಬಹಳ ಬಹಳ ನೋವಾಗಿದೆ ನಮಗೆಲ್ಲ. ಇವತ್ತು ಆ ಮನುಷ್ಯ ಇದ್ದಿದ್ದಿದ್ದರೆ ಏನೇನು ಸಾಧನೆಗಳನ್ನ ಮಾಡ್ತಾಯಿದ್ರು ಅಂತಂದ್ಬಿಟ್ಟು ಖಂಡಿತ ಗೊತ್ತಿಲ್ಲ. ಅವ್ರು ಒಳ್ಳೆ ಆ್ಯಕ್ಟ್ರು ಮತ್ತು ಎಲ್ಲ ರೀತಿಲೂ ಒಳ್ಳೆ ಮನಸ್ಸು ಅವರು. ಶಂಕರ್ ನಾಗ್ ಅವರಿಗೆ ಹುಟ್ಟಿದಬ್ಬದ ಶುಭಾಶಯಗಳು, ಮುಂದೆ ಹುಟ್ಟಿ ಬನ್ನಿ ಅಂತ ಹೇಳಿ. ಶಂಕರ್ ನಾಗ್ ಅವರು ಅಚ್ಚೇಳಿದೆ ನಮ್ಮ ಕರ್ನಾಟಕ ಹಾಗೂ ದೇಶ ವಿದೇಶಗಳಲ್ಲಿ ಎಲ್ಲ ಕಡೆ ಅವರು ವಿಜೃಂಭಿಸಿರುವಂಥ ಒಂದು ಮಹಾನ್ ನಟರು. ದಿನಾಲೂ ನೆನೆಸ್ಕೊಂಡು ಅವ್ರನ್ನ ಹೋಗಬೇಕು ಅಂಥ ಒಂದು ಮಹಾನ್ ಕಲಾವಿದರು. ಅವರು ಇಲ್ಲ ಅಂತ ಅನ್ಕೋಬಾರ್ದು, ಇದ್ದಾರೆ. ಬಟ್ ಅವರು ಏನೇನು ಮಾಡಿದ್ದಾರೆ ಎಲ್ಲ ಹಚ್ಚ ಹಸಿರಾಗಿದೆ ಈಗಲೂ ಸಹ. ಪ್ರತಿ ವರ್ಷ ಈ ಒಂದು ನಮ್ಮ ವೃತ್ತ ಏನಿದೆ ಶಂಕರ್ ನಾಗ್ ವೃತ್ತ, ಅಲ್ಲಿ ಪ್ರತಿ ವರ್ಷ ಅವ್ರದ್ದು ಹುಟ್ಟುಹಬ್ಬ ಏನಿದೆ ಅದನ್ನು ನಿರಂತರವಾಗಿ ಆಚರಿಸ್ಕೊಂಡು ಬಂದಿದ್ದಾರೆ. ಶಂಕರ್ ನಾಗ್ ಅಂದರೆ ನಮ್ಮ ಕನ್ನಡ ಚಿತ್ರರಂಗದ ಒಂದು ಪ್ರಖ್ಯಾತ ನಟ. ಆಗಿನ ಕಾಲದಲ್ಲೇ ಅವರು ಮೆಟ್ರೋ ಬಗ್ಗೆ ಕನಸುಗಳನ್ನ ಕಟ್ಟಿದ್ರು. ಮತ್ತು ಮುನ್ನಾಲೋಚನೆಗೆ ಈ ರಾಜಕೀಯವಾಗಿ ತುಂಬ ವಿಪರೀತವಾಗಿ ಅವರಿಗೆ ಆಸಕ್ತಿ ಇತ್ತು. ಹಲವಲು ಕನಸುಗಳನ್ನ ಕಟ್ಕೊಂಡಿದ್ರು. ಮತ್ತು ನಮ್ಮ ಆಟೋ ಡ್ರೈವರ್ಸ್ ಬಗ್ಗೆ ಆಗಿನ ಕಾಲಕ್ಕೆ ಅವರು ಒಳ್ಳೆ ಮೂವಿನ ಮಾಡಿ ಅವ್ರದ್ದು ಈ ಆಟೋ ರಾಜ ಅನ್ನೋ ಚಿತ್ರ ತುಂಬ ಪ್ರಸಿದ್ಧ ಆಗಿದ್ದು. ನಮಗೂ ತುಂಬ ಇಷ್ಟ ಆಟೋ ಶಂಕರ್ ಅನ್ನೋ ಚಿತ್ರ, ಆಟೋ ರಾಜ ಅನ್ನೋ ಚಿತ್ರ. ಶಂಕರ್ ನಾಗ್ ಅಂತವ್ರು ಇದ್ದಿದ್ದರೆ ಈ ದಿನಗಳಲ್ಲಿ ನಮಗೆ ನಮ್ಮ ಬಗ್ಗೆ ತುಂಬ ಏನಾದರೂ ಬೇರೆ ಬೇರೆ ಹೊಸ ಕಾರ್ಯಕ್ರಮಗಳನ್ನೇನಾದರೂ ಕೊಡ್ತಾಯಿದ್ರು ಅಂತ ನಮ್ಗೆ ಅನಿಸುತ್ತೆ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಶಂಕರಣ್ಣ ಅವರಿಗೆ. ನಮ್ಮ ಆಟೋದವರಿಗೆಲ್ಲ ನಿಜವಾಗ್ಲೂ ಅವರೇ ಸ್ಫೂರ್ತಿ. ಸಿನಿಮಾಗಳು ನೋಡಿದ್ದೀವಿ. ಅವರೊಬ್ಬರು ಉತ್ತಮ ಒಳ್ಳೆ ಕಲಾವಿದರು. ನಮ್ಮ ಕರ್ನಾಟಕ ಚಲನಚಿತ್ರ ಇಂಡಸ್ಟ್ರಿಯಲ್ಲಿ ಅವರಂಥ ಕಲಾವಿದರು ಇರೋಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಅನುಭವ. ನಮ್ಮ ಆಟೋ ಡ್ರೈವರ್ಗಳಿಗೂ ಒಂದು ಯಾವ ರೀತಿ ಇರಬೇಕು, ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ಸಿನಿಮಾದಲ್ಲಿ ತೋರಿಸ್ಕೊಟ್ಟಂಥವ್ರು ಅವ್ರ ಮೂವಿಲಿ ಅರ್ಥ ಮಾಡ್ಕೊಳ್ಳೋವಂಥವ್ರಿಗೆ, ಜೀವನ ಮಾಡೋ ಅಂಥವ್ರಿಗೆ ಭಾಳ ಅರ್ಥಕಲ್ಪಿತವಾಗಿತ್ತು. ಈಗಿರೋ ಮೂವಿನಲ್ಲಿ ಯಾವ ಕಲ್ಪನೆಯೂ ಇಲ್ಲ, ಯಾವ ಅರ್ಥನೂ ಇಲ್ಲ. ಶಂಕರ್ ನಾಗ್ ಅವರು ಸಿನಿಮಾಗಳು ಬಂದಾಗ ನಾವು ಭಾಳ ಸಿನಿಮಾಗಳು ನೋಡ್ತಾ ಇದ್ವಿ. ಅವರು ಇವತ್ತು ಕೂಡ ನಾವು ಡೌನ್ಲೋಡ್ ಮಾಡ್ಕೊಂಡು ಮೊಬೈಲ್ನ ನೋಡ್ತಾ ಇರ್ತೀವಿ. ಆದರೆ ಅವ್ರ ಥರ ವ್ಯಕ್ತಿಗಳು ಬೇರೊಬ್ಬರು ಬರೋಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಶಂಕರ್ ನಾಗ್ ಅವರು ಒಳ್ಳೆ ಆ್ಯಕ್ಟ್ರು. ಅವ್ರ ಫಿಲಮ್ ಎಲ್ಲ ನೋಡ್ಕೊತಾ ಬಂದಿದ್ದೀವಿ. ಅವರು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡಬೇಕಂತಿದ್ರು. ಅನಿವಾರ್ಯ ಕಾರಣ ಹಂಗೆ ಆಗೋಯ್ತು ಪಾಪ. ಅವ್ರ ಮೂವೀಸಲ್ಲಿ ಒಳ್ಳೊಳ್ಳೆ ಸಂದೇಶ ಕೊಡ್ತಾರೆ, ಒಳ್ಳೊಳ್ಳೆ ಚಿತ್ರಗಳು ತೆಗಿತಾಯಿದ್ರು, ಚೆನ್ನಾಗಿ ಮಾಡ್ತಾಯಿದ್ರು ಶಂಕರ್. ಅವರಲ್ಲಿ ತುಂಬ ಇಷ್ಟವಾದದ್ದು ಅವರ ಸಮ್ಯತೆ, ಸಾನ್ಯತೆ. ಮತ್ತು ಅವರು ಯಾವುದೇ ಸಿನಿಮಾ ಮಾಡಲಿ ಅಷ್ಟೊಂದು ಶಿಸ್ತುಬದ್ಧವಾಗಿ ಮಾಡ್ತಾಯಿದ್ರು. ಅವರು ತುಂಬ ಒಳ್ಳೆ ಆ್ಯಕ್ಟ್ರಿಗಿನ್ನ ಒಳ್ಳೆ ಡೈರೆಕ್ಷನ್, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ತುಂಬ ಚೆನ್ನಾಗಿದ್ದಾರೆ. ಅವ್ರದ್ದು ಇವಾಗಲೂ ಅಷ್ಟೇ ಮರೆಯೋಕ್ಕಾಗೋ ಚಿತ್ರ ಅಂದರೆ ಒಂದಾನೊಂದು ಕಾಲದಲ್ಲಿ ಸೂಪರ್ ಮೂವಿ ಹೇಳೋದಷ್ಟು. ಅವ್ರದ್ದೆಲ್ಲ ನಾನು ಇದರಿಂದ ನೋಡಿದ್ದೀನಿ, 87 CBI ಶಂಕರಿಂದ. ಕೆಲವು ಪಾತ್ರಗಳು ಮನಸ್ಸಿನಲ್ಲಿ ತುಂಬ ಅಚ್ಚಳಿಯಿದೆ ನಮಗೆ ಇದ್ದಾವೆ. ಉದಾಹರಣೆಗೆ ಹೇಳಬೇಕು ಸಾಂಗ್ಲಿಯನ್ನ, CBI ಶಂಕರ್, ಇವೆಲ್ಲ ಭಾಳ ಚೆನ್ನಾಗಿ ಅವರು ಮಾಡಿದ್ದಾರೆ. ಪಾಪ ಅರುಂಧತಿ ನಾಗ್ರವರು ಹೇಗೆ ಅವ್ರನ್ನ ಕಳ್ಕೊಂಡು ಇಷ್ಟು ದಿವಸ ಅವರು ಕಾಲ ಹಾಕ್ತಾ ಇದ್ದಾರೆ ಅಂತಂದರೆ ನಿಜವಾಗೂ ಬಹಳ ಬೇಜಾರಾಗುತ್ತೆ. ಅವ್ರ ಮಗಳು ಕಾವ್ಯ ಅವರು ಅಪಘಾತದಲ್ಲಿ ಬದುಕುಳಿದಿರೋದು ನಿಜವಾಗ್ಲೂ ತುಂಬ ಆಶ್ಚರ್ಯ. ಈಗ ಅರುಂಧತಿ ನಾಗ್ರವರು JP ನಗರದಲ್ಲಿ ಶಂಕರ್ ನಾಗ್ರವರ ಒಂದು ಕಲಾಮಂದಿರವನ್ನು ಕಟ್ಟಿದಂತೂ ತುಂಬ 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 ಶ್ಲಾಘನೀಯವಾದಂಥ ವಿಷಯ. ಏಕೆಂದರೆ ರಂಗಭೂಮಿ ಕಲಾವಿದರಿಗೆ
ಒಂದು ವೇದಿಕೆನ ಅವರು ಮಾಡಿಕೊಟ್ರು. ಇವತ್ತಿನ ದಿವಸ ಅಲ್ಲಿ ಒಳ್ಳೊಳ್ಳೆಯ ನಾಟಕ ಪ್ರದರ್ಶನಗಳು, ನೃತ್ಯ ಇವೆಲ್ಲ ನಡೀತಾ ಇದೆ. ನನಗೆ ಸಾಂಗ್ಲಿಯಾನ ತುಂಬ ಇಷ್ಟ ಆಯಿತು. ಆ ಒಂದು ಪೊಲೀಸ್ ಅಧಿಕಾರಿ, ದಕ್ಷ ಪೊಲೀಸ್ ಅಧಿಕಾರಿ ಒಂದು ಇದು ಅವ್ರು ಮಾಡಿರೋದು, ಭವ್ಯ ಜೊತೆ ಮಾಡಿದ್ದಾರಲ್ಲ, ಅದು ನನಗೆ ತುಂಬ ಇಷ್ಟ ಆಗಿದೆ. ಮತ್ತೆ ಮತ್ತೆ ಟಿ ವಿನಲ್ಲಿ ಅದು ಮರುಪ್ರಸಾರ ಆದಾಗೆಲ್ಲ ನಾನು ನೋಡ್ತೀನಿ. ಆ ಸ್ಟೈಲು, ಅವರ ಹೊಡೆದಾಟದ ದೃಶ್ಯ, ಮೋಸ್ಟ್ಲಿ ಕರಾಟೆ ಕಿಂಗ್ ಅಂತ ಅವ್ರಿಗೆ ಇನ್ನೊಂದು ಹೆಸರು ಬಂದಿದೆ ಅನಿಸುತ್ತೆ. ಅವರ ಹೊಡೆದಾಟದ ದೃಶ್ಯ ಅದೆಲ್ಲ ನನಗೆ ಭಾರಿ ಇಷ್ಟ ಆಗಿದೆ. ಸಾಂಗ್ಲಿಯಾನದಲ್ಲಿ ಪೊಲೀಸ್ ಪಾತ್ರಕ್ಕೆ ಒಳ್ಳೆ ನ್ಯಾಯ ಸಲ್ಲಿಸಿದ್ದಾರೆ ಅವರು. ನೋಡ್ತಾ ಇದ್ದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಪೊಲೀಸ್ನವ್ರು ಹೇಗಿರಬೇಕು, ಯಾವ ರೀತಿ ಅವರು ಕರ್ತವ್ಯನ ಮಾಡಬೇಕು ಅನ್ನೋದನ್ನು ಅವರು ಒಳ್ಳೆ ಆ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿದ್ದಾರೆ. ಅದು ತುಂಬ ನನಗೆ ಇಷ್ಟ ಆಗಿದೆ. ಅಂದರೆ ಕಾರಣಾಂತರದಿಂದ ಅವರು ತೀರೋದ್ರು ಪಾಪ. ಅವ್ರು ಇದ್ದಿದ್ರೆ ಮೆಟ್ರೋ ಯಾವಾಗಲೂ ಬರಬೇಕಾಗಿತ್ತು. ಶಂಕರ್ ನಾಗ್ ಅವರು ಸಾಂಗ್ಲಿಯಾನ ಪಿಕ್ಚರ್ ಮಾಡೋದ್ರಲ್ಲ, ಆ ಫಿಲಮ್ ನೋಡಿದವರು ಸುಮಾರು ಜನ ಇಂಪ್ರೆಸ್ ಆಗಿ ಅದೇ ಥರ ಫಾಲೋಅಪ್ ಮಾಡೋರು ಇದ್ದಾರೆ. ನಿಜವಾದ ಸಾಂಗ್ಲಿಯಾನವರು ಇದ್ದರು, ಒಂದು ಕಾಲದಲ್ಲಿ ಇದ್ದರು ಅವರು. ನಾನು ಅವಾಗ ಒಂದು 10 ವರ್ಷ 11 ವರ್ಷ ಹುಡುಗ. ಆವಾಗ ಇದೇ ಶಾಂತರಾಜ್ ಎದುರುಗಡೆ BTS ಅವರು KSRTC ಅವರು ಸ್ಟ್ರೈಕ್ ಮಾಡಿದಾಗ ಬಸ್ ಮೇಲೆ ನಿಂತ್ಕೊಂಡು ಅವರು ಅನೌನ್ಸ್ ಮಾಡಿದ್ರು, ಬರೀ 6 ಅವರ್ ನಿಮಗೆ ಟೈಮ್ ಕೊಡ್ತೀನಿ. ನನಗೆ ಇವಾಗಲೂ ಚೆನ್ನಾಗಿ ಜ್ಞಾಪಕ ಇದೆ. ಸ್ಟ್ರೈಕ್ ವಾಪಸ್ ತೊಗೊಂಡಿಲ್ಲ ಅಂದರೆ ಎಲ್ಲರೂ ಪ್ರೈವೇಟ್ ಅವ್ರು ಮಾಡ್ತೀನಿ ಅಂದಾಗ ದಬ ಎಲ್ಲ ಹೇಳ್ಬಿಟ್ಟು ಬಂದು ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಒಂದು ಶಂಕರ್ನಾಗ್ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಮೇಡಮ್. ಅವ್ರು ಮಾಡ್ತಾ ಇರೋ ಆ್ಯಕ್ಟಿಂಗ್ಗಳಾಗಲಿ, ಅವ್ರು ಮಾಡ್ತಾ ಇರೋ ಡೈರೆಕ್ಷನ್ಗಳಾಗಲಿ, ಅಣ್ಣವ್ರದ್ದೊಂದು ಫಿಲಮ್ ತಗೋರು, ಒಂದು ಮುತ್ತಿನ ಕತೆ, ಎಂಥ ಸ್ಟೋರಿ ಅದು. ಆ ಥರ ಸ್ಟೋರಿ ಇನ್ನೊಬ್ರು ತೆಗಿಯೋಕ್ಕಾಗತ್ತಾ? ಅದು ಸಮುದ್ರದಲ್ಲಿ ಹೋಗಿ ಆ ಸೀನ್ ಯಾರೂ ತೆಗಿಯೋಕ್ಕಾಗೋದಿಲ್ಲ. ಅವರು ಚಲನಚಿತ್ರಕ್ಕೆ ಬಂದಿದ್ದೇನೆ ಒಳ್ಳೆ ಟೈಮಲ್ಲಿ ಬಂದರು. ನಾಯಕ ನಟನಾಗಿ ಆಟೋ ರಾಜ, ಸೀತಾರಾಮು, ಒಳ್ಳೊಳ್ಳೆ ಮೂವಿಗಳು. ಪ್ಲಸ್ ಅಲ್ಲದೆ ಅವರ ಚಿತ್ರಗಳಲ್ಲಿ ಫೈಟ್ಸು ಅದೆಲ್ಲ ಹೊಸದಾಗಿ ಅವರು ಚಿತ್ರರಂಗಕ್ಕೆ ಅದನ್ನ ತೋರಿಸಿದ್ರು. ಅಲ್ಲದೆ ಹಾಡುಗಳು, ಒಳ್ಳೊಳ್ಳೆ ಹಾಡುಗಳು ಬರ್ತಾಯಿತ್ತು. ಹಾಗೆ ಬರ್ತಾ ಅವ್ರು ನಿರ್ದೇಶಕರು ಆದರು, ಆಮೇಲೆ ಚಿತ್ರದ ಪ್ರೊಡ್ಯೂಸರ್ಗಳಾದರು, ಮತ್ತು ಮಾಲ್ಗುಡಿ ಡೇಸು ಅಂಥವೆಲ್ಲ ತೆಗೆದ್ರು. ಅಲ್ಲದೆ ಏನೊಂದೇನೆಂದರೆ ಅವ್ರಲ್ಲಿರೋಂಥ ಒಂದು ಟ್ಯಾಲೆಂಟು ಒಂದು ಕ್ಷಣ ಸುಮ್ಮನೆ ಇರ್ತಾ ಇಲ್ಲ ಅಂತ. ಅವರು ಒಂದು ಕ್ಷಣ ಸಿಕ್ಕರೆ ಅಲ್ಲೇ ಏನೋ ಬರೆಯೋದು, ಅಲ್ಲೇ ಹಾಡು ಬರೆಯೋದು, ಇಲ್ಲ ಅಥವಾ ಸಂಭಾಷಣೆ ಬರೆಯೋದು, ಇದೆಲ್ಲ ಮಾಡೋರಂತೆ. ಅತ್ಯಂತ ನಮ್ಮ ಕರ್ನಾಟಕ ನೋಡೋದಂಥ ಅತ್ಯಂತ ಒಳ್ಳೆ ಹೀರೋ ಅಂದರೆ ಅವರನ್ನು ಈಗಿದ್ದಿದ್ರೆ ಅವರು ನಂಬರ್ 1 ಆಗಿರೋರು ಪಾಪ. ಏನೋ ನಮ್ಮ ದುರಾದೃಷ್ಟ, ಅವರ ಅಳಿವು ಅಷ್ಟು ಬೇಗ ಆಗೋಯ್ತು. ಇದ್ದಿದ್ರೆ ಭಾಳ ಚೆನ್ನಾಗಿರ್ತಾಯಿತ್ತು. ಅಲ್ಲದೆ ನಾನು ಕೂಡ ಅವರೊಬ್ಬ ಅಭಿಮಾನಿ. ನಮ್ಮ ಮನೆಯಲ್ಲಿ ಮಕ್ಕಳ ಹೆಸರಿಟ್ಟಿರೋದು ಗುರುನಾಗ್, ಅಂಬಿಕಾ ನಾಗ್. ನಮ್ಮ ಅಣ್ಣನ ಮಗನ ಹೆಸರು ನಕುಲ್ ನಾಗ್ ಅಂತ, ಪ್ರತಿಭಾ ನಾಗ್ ಅಂತ. ಆಮೇಲೆ ನನ್ನ ತಮ್ಮನ ಹೆಸರು, ಮಗನ ಹೆಸರು ಓಂಕಾರ್ ನಾಗ್ ಅಂತ. ಈ ಥರ ಅವ್ರ ನೆನಪು ಕೂಡ ನಮ್ಮ ಮನೇಲಿ ಇಟ್ಕೊಂಡಿದ್ದೀವಿ. ಇಂಥ ಕಲಾವಿದ ಮತ್ತೆ ಹುಟ್ಟು ಬರಲಿ ಅಂತ ನಮ್ಮ ಆಶಯ. ಮತ್ತೆ ಹುಟ್ಟು ಬರಲಿ, ಮತ್ತು ಇನ್ನೂ ಹಲವಾರು ಚಿತ್ರರಂಗಗಳು ಇದು ಮಾಡಲಿ. ಅಲ್ಲದೆ ಬೆಂಗಳೂರಲ್ಲಿ ಇವತ್ತು ನಾವು ಮೆಟ್ರೋಲ್ಲಿ ಓಡಾಡ್ತಾ ಇರೋದು ಕಾರಣ ಏನಂದರೆ, ರಾಜ್ಯೋತ್ಸವ ಮಾಡಿದಾಗ ಮುಖ್ಯಮಂತ್ರಿಗಳು ರಾಮಕೃಷ್ಣ ಹೆಗಡೆ ಅವರು ಬಂದಿದ್ದರು. ಆಗ ಅವ್ರು ಹೇಳಿದರು, ಶಂಕರ್ ನಾಗ್ ನನಗೆ ಮೆಟ್ರೋ ಮಾಡಿಬಿಡಿ, ಈಗಲೇ ಮೆಟ್ರೋ ಮಾಡಿ. ಆಗ ಅಲ್ಲಿ ಬೇರೆ ಗೌರ್ಮೆಂಟ್ ಇತ್ತು, ಇಲ್ಲಿ ಬೇರೆ ಗೌರ್ಮೆಂಟ್ ಇತ್ತು. ಆಗ ದುಡ್ಡಿನ ಅವಕಾಶ ತುಂಬ ಕಮ್ಮಿ ಇದ್ದಿದ್ದರಿಂದ ನನ್ನ ಕೈಲಿ ಇದು ಮಾಡಲಿಕ್ಕೆ ಆಗ್ತಾಯಿಲ್ಲ, ನನ್ನ ಹತ್ರ ಹಣದ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅವರು ಶಂಕರ್ ನಾಗ್ನ ಮೆಚ್ಕೊಂಡ್ರು. ಅವರಿರೋ ಒಂದು ದೂರದೃಷ್ಟಿ ಎಷ್ಟು ಇದಿದೆ ಅಂದರೆ ತುಂಬ ಮುಂದಾಲೋಚನೆ ತುಂಬ ಇತ್ತು ಅವ್ರಿಗೆ. ಆಗ ಅವರು ಯೋಚನೆ ಮಾಡಿದ್ದು, ಈಗ ನಾವು ಮೆಟ್ರೋಲ್ ಓಡತ್ತೆ ಅವ್ರು ನೆನೆಸ್ಕೊಂಡೇ ಓಡಾಡಬೇಕು. La 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 la. Hey, la 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 la.